ಹುಷಾರಾಗಿಲ್ಲ ಅಂತ ನಮ್ಮ ಕಣ್ಣಿಂದ ನೋಡೋಕ್ಕಾಗತ್ತಾ? ನಮ್ಮ ಮದುವೆಯ ಆಲ್ಬಮ್ ಬರ್ತಾ ಇದೆ. ಎಲ್ಲಿ ನಮ್ಮ ಆಲ್ಬಮ್? ಎಲ್ಲಿ ಇದೇನಾ? ಪಕ್ಕ ಅಣ್ಣಂಗೊಂದು ಕ್ಷಣ ಟೆನ್ಷನ್ ಆಗೋಗಿದ್ದು, ಗಾಬರಿ ಆಗೋದ್ರು. ಕಮಾನ್ ಬಾಯ್ಸ್, ಸ್ಟಾರ್ಟ್ ಕರೋ ವ್ಲಾಗ್ ಜಲ್ದಿ. ಎಲ್ಲಿಗೆ ಹೋಗ್ಲಿ? ವೆಲ್ಕಮ್ ಬ್ಯಾಕ್, ಆಲ್ರೆಡಿ ಸ್ಟಾರ್ಟೆಡ್. ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಜೋರಾಗಿ ಹೇಳು. ವೆಲ್ಕಮ್ ಬ್ಯಾಕ್. ನಾನು ಹಿಂಗೆ ಹೇಳ್ತೀನಾ? ನಾನು ಹಿಂಗೆ ಹೇಳ್ತೀನಿ, ಹಂಗೆ ಹೇಳು. ವೆಲ್ಕಮ್ ಬ್ಯಾಕ್ ಟು ಮಧುಗೌಡ. ಹಾಯ್ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಿ ಹಾಯ್. ನಮ್ಮ ನಿಧು ವಸ್ತ್ರಾಗಿ ಬಂದಿದ್ದಾನೆ. ನಮ್ಮ ಊರಿಂದ ಹಂಗೆ ಡೈರೆಕ್ಟ್ ಹೆತಾಕೊಂಡು ಬಂದಿದ್ದೀನಿ. ಸೊ ಊರಿಂದ ಮನೆಗೂ ಹೋಗಿಲ್ಲ, ನಾವು ಇಲ್ಲಿಗೇ ಬಂದ್ವಿ ಡೈರೆಕ್ಟ್ ನಿಧು ವಸ್ತ್ರಾಗೆ. ಸೊ ನನ್ನ ತಮ್ಮನ್ನ ಕರೆದು ಸಾಕಾಗಿತ್ತು. ಬರ್ತೀನಿ ಅಂತ ಕಾಗೆ ಆರಿಸ್ತಾನೆ ಇದ್ದ. ಫೈನಲಿ ಎತ್ಕೊಂಡು ಬಂದಿದ್ದೀವಿ, ಬರ್ತೀನಿ ಅಂತ ಹೇಳ್ದ. ಹಂಗಾಗಿ ನಮ್ಮ ಜೊತೆ ಆನ್ ಥರ ಕರ್ಕೊಂಡು ಬಂದ್ವಿ. 2 ದಿನದಿಂದ ಇಲ್ದಿರೋದಕ್ಕೆ ಎಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು. ಆಮೇಲೆ ಸ್ಟಾಕ್ಸ್ ಎಲ್ಲ ತುಂಬ ಬಂದಿದ್ದಾವೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಗೈಸ್, ಇವಾಗ ರೀಸೆಂಟಾಗಿ ನಮ್ಮದು ಏನು ರೀಸ್ಟಾಕ್ ಆಗಿತ್ತು, ಪ್ರತಿಯೊಂದು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಆಲ್ಮೋಸ್ಟ್ ಎಲ್ಲರೂ ತಗೊಳ್ತಾ ಇದ್ದೀರಾ ಎಲ್ಲ ಸ್ಯಾರಿಗಳು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಎಲ್ಲ ಬರೀ ಇದು ಜಸ್ಟ್ 1 ಡೇದು ಇಷ್ಟು ಕೊರಿಯರ್ಸು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇನ್ನೂ ಅದರಲ್ಲಿ ಇನ್ನೂ ಒಂದು 100 ಸ್ಯಾರಿ ಪ್ರಿಂಟ್ ತೆಗೆದು ಪ್ರಿಂಟ್ ತೆಗೆದು ಪ್ಯಾಕಿಂಗ್ ಮಾಡಬೇಕು. ಇದೆಲ್ಲ ಇವಾಗ ಬಂದಿರೋ ಸ್ಟಾಕು ಜೈಪುರಿಂದ. ನೋಡಿ, ಕಾಟನ್ ಸ್ಯಾರೀಸ್ ತರಿಸಿದ್ದೀನಿ. ನೋಡಿ, ಆ ಥರ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾರೆ ನಮಗೆ. ಸೊ ಇದೆಲ್ಲ ಕಾಟನ್ ಸ್ಯಾರೀಸ್ ಬಂದಿದ್ದಾವೆ. ಇವಾಗೆಲ್ಲ ನಾವು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನೀಟಾಗಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ಚೆಕ್ ಮಾಡಬೇಕು. ಏನಂತ್ಯ? ರ್ಯಾಕ್ ಮಾಡಿಸ್ಬೇಕು ಗೈಸ್ ಫಸ್ಟು. ಇಲ್ಲಿ ಅಯ್ಯೋ, ಇದು ಯಾಕೋ ನನ್ನ ಕ್ಯಾಮ್ರಾ ನೀಟಾಗಿ ಕೂತ್ಕೋತಾ ಇಲ್ಲ. ಇಲ್ಲಿಂದ ಅಲ್ಲಿವರೆಗೂ ರ್ಯಾಕ್ ಬರುತ್ತೆ. ಆಮೇಲೆ ಇಲ್ಲಿ ಸ್ಕ್ರೀನು ಅದೆಲ್ಲ ಇವಾಗ ಇನ್ನೊಂದು ವಾರದಲ್ಲಿ ಮಾಡಿಸ್ಬೇಕು. ಎಷ್ಟು ಸ್ಟಾಕ್ಸ್ ಎಲ್ಲ ಬಂದು ಎಲ್ಲ ಅಲ್ಲೇ ಇದ್ದಾವೆ ನೋಡಿ. ಗೈಸ್, ಇದರಲ್ಲಿ ಕಾಟನ್ನಲ್ಲಿ ಒಂದು ಟ್ವಿನ್ನಿಂಗ್ ಸ್ಯಾರಿ ತರಿಸಿದ್ದೀನಿ. ಲಾಸ್ಟ್ ಟೈಮ್ ತರಿಸಿದೆ ಅಲ್ಲ, ನನಗೂ ನಿಶಿಗೂ ಟ್ವಿನ್ನಿಂಗ್ ಥರ. ಅದೇ ಥರ ನೀವು ಅಕ್ಕ ತಂಗಿರೋ ಇಲ್ಲ ಅಂತ ಅಂದರೆ ಫ್ರೆಂಡ್ಸು ಇಲ್ಲ ಯಾರಿದ್ದೀರಾ ಇಬ್ಬರು ಉಟ್ಕೊಳ್ಳೋ ಅಂತ ಟ್ವಿನ್ನಿಂಗ್ ಥರದ್ದು ಒಂದು ಸ್ಯಾರಿ ತರಿಸಿದ್ದೀನಿ. ಇದೊಂದು ಮತ್ತು ಇದೊಂದು, ಈ ಕಲರ್ಲೊಂದು ಈ ಕಲರ್ಲೊಂದು, ಮತ್ತು ಇದು ಬೇರೆ ಸ್ಯಾರಿ. ಇನ್ನೂ ಸಾಕಷ್ಟು ಸ್ಟಾಕ್ಸ್ಗಳು ಬರೋದು ಬಾಕಿ ಇದೆ. ಇನ್ನೊಂದು ಸ್ವಲ್ಪ ಸೂರತ್ತಿಂದ ಬಂತು. ಆ್ಯಂಡ್ ಬಿದೋಗ್ತಾ ಇದೆ, ಇಟ್ಕೊಳ್ರ. ಆಮೇಲೆ ಗೈಸ್, ನನ್ನ ತಳ್ತವ್ರೆ. ಎಲ್ಲಿಗೆ ಹೋಗ್ಲಿ ನಾನು? ನನ್ನ ಕಿಚನ್ ಐಟಮ್ಸ್ ಬುಕ್ ಮಾಡೋ ಕತೆ ಇನ್ನೂ ಮುಗಿದಿಲ್ಲ. ಅಂದರೆ ಬಿಸಿದಲ್ಲಿ ಇದ್ರ ಹತ್ರ ಇದೆಯಲ್ಲ, ಫ್ರಿಡ್ಜ್ ಆಪೋಸಿಟಲ್ಲಿ ಟೇಬಲ್ ಥರ, ಇದಿಡೋಕ್ಕೆ ಏನು ಕುಕ್ಕರು ಇಲ್ಲ ಏನಾದರೂ ಬಿಸಿದು ಇಡಲಿಕ್ಕೆ ಅಂತ ಒಂದೆಷ್ಟಿದೆ. ಇದರಲ್ಲಿ 4 ಪೀಸಸ್ ಇದೆ. ಆ್ಯಂಡ್ ಇದು ಗ್ಲಾಸ್ ಜಾರ್ಸ್ ಬೇಕಿತ್ತು ಸ್ವಲ್ಪ, ಅದನ್ನು ಬುಕ್ ಮಾಡಿದ್ದೆ. ಸೇಮ್ ಬಟ್ ಸೈಜ್ ಚಿಕ್ಕದು. ಅದಾದಮೇಲೆ ಒಂದು ತವಾ ಮತ್ತು ಒಂದು ಹೆಂಗೆ ಬರ ಹಾಂ ಚೆನ್ನಾಯ್ತಾ? ಐ ಇಡ್ಕೊಳಕ್ಕಾಗಲ್ಲ. ಇಡ್ಕೊಳ್ಳಿ. ಎಲ್ಲಿಗೆ ಹೋಗ್ಲಿ? ಹಾಂ, ಅದ್ರ ಜೊತೆ ಕಾಂಬೋ ಇತ್ತು ತವಾ ಒಂದು. ಅಂದರೆ ಮೇಯ್ನ್ ತವಾಗೋಸ್ಕರ ಬುಕ್ ಮಾಡಿದ್ದು ನಾನು ಇದನ್ನು, ದೋಸೆ ತವಾ. ಯಾಕೆ ಊರಾಗಲ ತಗೊಬಿಡ್ತೀನಿ. ಇಲ್ಲಿ ನೋಡಿ, ಅದರದ್ದು ಇದು ಎತ್ತದು ನೋಡಿ ಗೈಸ್. ಇದಕ್ಕಿನ್ನ ಇನ್ನೆಷ್ಟು ಅಗ್ಲದ್ದು ದೋಸೆ ತಿಂತೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ನೆಕ್ಸ್ಟ್ ಪಾರ್ಸಲ್ ಅನ್ಬಾಕ್ಸಿಂಗ್ ಮಾಡಿ ಸ್ವಲ್ಪ ಬೇಗ. ಅದಾಗಿದ್ನ ಸ್ಕ್ರೀನ್ ಅದು ಬಿಡಿ, ನಾನು ರೂಮ್ ಟೂರ್ ಮಾಡೋಕ್ಕೆ ಸ್ಕ್ರೀನ್ ಅದು ಇದೆಂತ ವೆಯ್ಟ್ ಆ್ಯಂಡ್ ವಾಚ್. ವಾ ವಾಟ್ ಎ ಟೆಕ್ನಾಲಜಿ. ಓ, ಮುರಿದಾಕ್ಬಿಡಿ ಅಷ್ಟೇ ಅಪ್ಪ. ನಿಧಾನ ಹುಷಾರು. ಏನಿದು ಮರ್ತೋಗಿದ್ದೀನಲ್ಲ. ಸೊ ಬಾಳೆ ಇಟ್ಕೊಳ್ಳೋದು, ಬ್ಯಾಂಗಲ್ಸು. ನಂದು ನಿಶುಂದು ಬ್ಯಾಂಗಲ್ಸ್ ಇಡೋಕ್ಕೆ ಏನೂ ಇರಲಿಲ್ಲ.
ಹಾಗಾಗಿ ಬುಕ್ ಮಾಡಿದ್ದೆ ಇದು. ಇಡ್ಬೋದಾ? ಇಷ್ಟು ಚಿಕ್ಕದಿದೆ ಬ್ಯಾಂಗಲ್ಸ್. ಆಗಲ್ಲ ಇದ್ರು. ಹೌದಾ? ಅದೇ ಇನ್ನು ತೆಗೆದುಬಿಟ್ಟು ಬೇಕಾದ್ರೆ ಹಿಂಗೆ ಇಡಬೇಕು ಅಷ್ಟೇ. ಇಡೋಕ್ಕಾಗಲ್ಲ, ಅದು ಬ್ಯಾಂಗಲ್ಸ್ ಅಲ್ಲ, ಅದು ಹೌದಾ? ಬೇರೆ ಏನಾದರೂ ಇಡ್ಬೋದು. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನೋಡಿ, ನಾವಿಲ್ಲಿ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪ್ರೆಷರ್ ಗನ್ ಇಟ್ಕೊಂಡು. ಸ್ವಲ್ಪ ಈ ಥರ ಎಲ್ಲ ಗ್ರೀನ್ ಗ್ರೀನ್ ಆಗಿತ್ತಲ್ಲ, ಸೊ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪ್ರೆಷರ್ ಗನ್ ಬಿಟ್ಟು. ನೋಡಿ, ಅಷ್ಟೇ ಗಾಯ್ಸ್. ಹಿಂಗೆ ಮಾಡ್ಕೊಂಡು ಹೋದರೆ ಮುಗೀತು. ಸೊ ನೋಡಿ, ನಮ್ಮ ಮನೆಯಿಂದ ಡೈರೆಕ್ಟ್ ಚಾಮುಂಡಿ ಬೆಟ್ಟ ಕಾಣುತ್ತೆ. ತೋರಿಸ್ಲಾ, ಝೂಮ್ ಹಾಕ್ಲಾ? ಇಲ್ಲ ನೋಡಿ, ಅಲ್ಲಿ ಚಾಮುಂಡಿ ಬೆಟ್ಟ ಗೋಪುರ ಕಾಣುತ್ತೆ. ಇಂದು ನಾನೇ ಭಾಗ್ಯವತಿ, ಚಾಮುಂಡಿ ಬೆಟ್ಟ ಕಾಣುತ್ತಲ್ಲ, ಇಂದು ನಾನೇ ಪುಣ್ಯವತಿ. ನೋಡಿ, ಹಲೋ ಮೇಡಮ್, ಸೆಲೆಬ್ರಿಟಿ ಮೇಡಮ್ ಹೋಗ್ತಾ ಇದ್ದಾರೆ ಗೈಸ್. ಸಿಗಲ್ಲ ಅವರು ಬೇಗ. ಹಾಯ್. ಎಲ್ಲ ನನ್ಗೆ ಮುಗೀತಾವ್ರಲ್ಲಿ. ಬಾಯ್ಲಿ ನಿನ್ನಿಂದ ಬಾಯ್ಲಿ. ಗೈಸ್, ಏನು ಗೊತ್ತಾ, ಇವಳಿಂದಾನೆ ಏನು ಅಂತಂದರೆ ಎಲ್ಲ ಏನು ಹೇಳು, ಸಣ್ಣ ಅಲ್ಲ, ಅದಲ್ಲ. ಯಾಕೆ ಅಕ್ಕ ವಿಡಿಯೋಸ್ ಮಾಡ್ತಾ ಇಲ್ಲ ಹೇಳಿ 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 ಅಂತ ಕೇಳಿದ್ದಾರೆ. ಆಮೇಲೆ ಹೆಂಗಿದ್ದಾರೆ ನಿಶಾಕ ನಮ್ಮ ಊರಿಗೆ ಬಂದಾಗ ಹೇಳಿದ್ನಲ್ಲ. ಫಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ ಗೈಸ್, ಅವಳು ಊಟ ಮಾಡಲ್ಲ ನೀಟಾಗಿ. ಅದಕ್ಕೆ ಅವಳಿಗೆ ಏನೋ ಹ್ಯುಮಿನಿಟಿ ಪವರ್ ಇಲ್ಲ. ಅದನ್ನ ಮಾಡ್ಕೊಳಕ್ಕೆ ಎಲ್ಲಿಗೆ ಹೋಗ್ಲಿ ಅಲ್ಲ, ಅದು ಹುಷಾರಾಗಕ್ಕೆ. ಊಟ ಮಾಡಲ್ಲ, ಕೊಟ್ಟಿದ್ದೇನು ತಿನ್ನಲ್ಲ, ಪ್ರೋಟೀನ್ಸ್ ತಿನ್ನಲ್ಲ, ವಿಟಮಿನ್ಸ್ ತಿನ್ನಲ್ಲ, ಫೈಬರ್ ತಿನ್ನಲ್ಲ, ಏನು ತಿನ್ನಲ್ಲ ಗೈಸ್. ಆಯ್ತಾ? ಅವಳು ನಾವು ನೋಡ್ಕೊಳಲ್ಲ. ಚೆನ್ನಾಗಿ ಬೈಬೇಕು ನೀವು ಈ ಕಮೆಂಟ್ ಅಲ್ಲಿ ಅವಳಿಗೆ. ಹುಷಾರಾಗಿಲ್ಲ ಅಂತ ನಮ್ ಕಣ್ಣಿಂದ ನೋಡಕ್ ಆಗತ್ತಾ? ನಾವೆಷ್ಟು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ದೀನಿ, ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇನ್ನೂ ಒಂದ್ ಸ್ವಲ್ಪ ಅವಳಿಗೆ ಕೆಮ್ಮು ಮತ್ತೆ ನೆಗಡಿ ಇದೆ. ಆದ ಕಾರಣದಿಂದ ಅವಳು ನನ್ಗೆ ಒಂಥರ ಫೀಲ್ ಆಗ್ತಿದೆ, ಇವಳು ಚಾನಲ್ ಅಲ್ಲಿ ವಿಡಿಯೋಸೇ ಬಂದಿಲ್ವಲ್ಲ ಅಂತ ಅನ್ಬಿಟ್ಟು. ಸೊ ಅವ್ಳಿಗೆ ಹುಷಾರಿರ್ಲಿಲ್ಲ, ಹಂಗಾಗಿ ಮಾಡಕ್ಕಾಗಿಲ್ಲ. ಅಂಡ್ ಮೋರ್ ಓವರ್ ಪಾಪ ಅವಳಿಗೆ ಇವಾಗ ತುಂಬಾ ಕಾಲೇಜ್ದು ಇದಿದೆ, ಕೆಲ್ಸಗಳಿದೆ. ಇನ್ನೊಂದು ಅಕ್ಟೋಬರ್ ಲಾಸ್ಟ್ ವರ್ಗುನಾ ಏನೋ ನಿನ್ ಕಾಲೇಜ್ ಎಕ್ಸಾಮ್ ಅಲ್ಲ, ನವೆಂಬರ್ ಅಂದ್ರೆ ಈ ತಿಂಗಳು ನೆಕ್ಸ್ಟ್ ತಿಂಗಳು 2 ತಿಂಗಳು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಆಮೇಲೆ ನಿಶೋ ಅವರು ಬರ್ತಾರೆ ರ್ಯಾಪಿಡ್ ಫೈರ್ ತರ. ಹೆಂಗ ಆಗ್ತೀನಿ ಅಂದ್ರೆ ಡಗ್ 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 ಅಂತ ಡುಮ್ ಮಾಡೋದು. ಏನು ಹೊಸ ಬಟ್ಟೆ ಎಲ್ಲ ಹಾಕೊಂಡು ಎಲ್ಲಿಗೆ ಪಂಕ ಹೋಗ್ತಿರೋದು? ಎಲ್ಗೂ ಇಲ್ಲ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ? ಎಲ್ಲಿಗೆ ಹೋಗ್ಲಿ ಕೇಳ್ಬಾರ್ದು. ಏನ್ ಮಾಡ್ತಾವ ಇವು 3 ಜನ ಗಂಡುಗಲಿ ಕುಮಾರರು? ವಾಕೆ ಯಾರ್ದ ಅಷ್ಟು ಫೋನು? ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಚಾಪ್ಸ್ ಆಗಿದೆ. ನಂದಿಶಾ, ಹೇಗನ್ಸ್ತು ನಮ್ಮ ಮನೆ, ಹೊಸ ಮನೆ? ಫಸ್ಟ್ ಟೈಮ್ ಬಂದಿರೋದು. ಸಗದಾಗಿದೆ, ಫುಲ್ ಡಿಫ್ರೆಂಟ್ ಆಗಿದೆ. ಹೌದಾ? ಬಾರ್ಸೋದೇ ಈಗ. ಹೇಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ನಿಮ್ಮ ಬಾವ ಮಾಡಿರೋದು ನಾವು ಬೆಳಗ್ಗೆಯಿಂದ ಇರಲಿಲ್ಲ, ಸೊ ಹಂಗಾಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಕುಕ್ಕಿಂಗ್ ಮಾಡಿರಿ ಅಂತ ಹೇಳಿದೆ. ಹಂಗಾಗಿ ಮಾಡಿದ್ದಾರೆ. ಹೌ ಇಸ್ ಇಟ್? ಸಗದಾಗಿದೆ ಆ್ಯಸ್ ಆಲ್ವೇಸ್. ಖಾರ ಕಮ್ಮಿ ಇದೆ. ನೀವು ಬಿಸಿನೀರು ಕುಡಿ, ನೀನು ಹುಷಾರಿಲ್ಲ ಸ್ವಲ್ಪ ನಮ್ಮ ನಂದಿಗೆ. ಸೊ ಇವತ್ತೊಂದು ಸ್ಪೆಷಲ್ ಡೇ. ಏನಕ್ಕೆ ಅಂತಂದರೆ ಇವತ್ತು ನಮ್ಮ ಮದುವೆಯ ಆಲ್ಬಮ್ ಬರ್ತಾ ಇದೆ. ಸೊ ಹಾಗೆ ಇವತ್ತೊಂದು ಸ್ವಲ್ಪ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಳ್ತಾ ಇದ್ವಿ. ಆ್ಯಂಡ್ ನಿಶುಂಗ್ ಇವತ್ತು ಕಾಲೇಜ್ ರಜೆ ಇತ್ತು, ಹಾಗಾಗಿ ಅವಳು ಕೂಡ ಮನೇಲೇ ಇದ್ಲು. ಹಾಗಾಗಿ ಇವತ್ತೊಂದು ಸ್ಪೆಷಲ್ ವ್ಲಾಗ್, ಕೈಂಡ್ ಆಫ್ ಡೈಲಿ ವ್ಲಾಗ್ ಎರಡೂ ಇರುತ್ತೆ ಈ ಒಂದು ವ್ಲಾಗಲ್ಲಿ. ಆ್ಯಂಡ್ ನಮ್ಮ ಆಲ್ಬಮ್ ಟೋರ್ ಏನಾದರೂ ಬೇಕು ಅಂತಂದರೆ ನೀವು ಹೇಳಿ. ಈ ವ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅದು
ತುಂಬ ಜಾಸ್ತಿ ಇರುತ್ತೆ. 2 ಆಲ್ಬಮ್, ರಿಸೆಪ್ಷನ್ನು ಮತ್ತು ಮುಹೂರ್ತ ಎರಡೂ ಇರುತ್ತೆ. ಸೊ ಅದರಲ್ಲಿಂದನೂ ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ ಆಲ್ಬಮ್ಸ್ ಯಾವ ಥರ ಇದೆ, ಫೋಟೋಸ್ ಯಾವ ಥರ ಬಂದಿದೆ ಅಂತ. ಇದು ಜಸ್ಟ್ ಇವತ್ತು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಮೈಸೂರಿಗೆ ಬರ್ತಾ ಇದೆ. ಬನ್ನಿ 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 ಬಂದೆ ಬನ್ನಿ ಮುಂದೆ ಬನ್ನಿ ಬನ್ನಿ ಇನ್ನು ಮುಂದೆ ಬನ್ನಿ. ಎಲ್ಲಿಗೆ ಹೋಗ್ಲಿ? 1 2 3 ಸ್ಟಾರ್ಟ್. ಬ್ಲ್ಯಾಂಕ್ ಆಗೋದ್ಲು. ಅಯ್ಯೋ ನವೀನಣ್ಣ ಬ್ಲ್ಯಾಂಕ್ ಆಗೋದು. ನಿಶನ್ ಡ್ಯಾನ್ಸ್ ಮಾಡಕ್ ಬಂದ್ರ? ಆಯ್ತು ನಡೀರಪ್ಪ ನೋಗೋಣ. ಹಂಗಮ್ಮ ಆಯ್ತಾ? ಕಾಟನ್ ಸ್ಯಾರಿ ಸಕ್ಕತ್ತಾಗಿದೆ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು. ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಇದೆ, ಅದನ್ನು ಫೈನಲ್ ಸ್ಯಾರಿ, ಅದನ್ನು ಮಾಡಿ ಮುಗಿಸ್ಬೇಕು. ಆ್ಯಂಡ್ ನಿಖಿಲ್ ಅವರು ಬರ್ತಾ ಇವಾಗ ಫಿಶ್ ತರ್ತಾ ಇದ್ದಾರಂತೆ ಎಲ್ರಿಗೂ. ಆ್ಯಂಡ್ ನಾವು ಇವತ್ತು 9 ಗಂಟೆಗೆ ಲೈಟಿಂಗ್ಸ್ ನೋಡೋಣ ಅಂತ ಹೋಗಿದ್ವಿ. ಎಷ್ಟು ಗಂಟೆ ಇವಾಗ ನಿಶಾ? ಎಷ್ಟು ಟೈಮು? 7 ಗಂಟೆ ಆಗಿರ್ಬೋದು. 9 ಗಂಟೆಗೆ ನಾವು ಲೈಟಿಂಗ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಗಾಡೀಲಿ ಹೆಲ್ಮೆಟ್ ಹಾಕ್ಕೊಂಡು. ಸೊ ಅಷ್ಟೇ ಗೈಸ್. ಇವಾಗ ಏನು ನೋಡಿ ಇದಕ್ಕೂ ಮ್ಯಾಚಿಂಗ್ ಅಲ್ಲ ನಿಶಾ? ಮ್ಯಾಚಿಂಗ್ ಪುಟಾಣಿ. ಇದು ಏನೋ ಇದು ಇಟ್ಕೊಂಡು ಇದಕ್ಕೆ ಹೋಗ್ಬೋದು, ಏರ್ಪೋರ್ಟ್. ಸಿಂಪಲ್ ಸ್ಯಾರಿ ಹಾಕೊಂಡು ಹೋಗ್ತಾರೆ ನೋಡು, ಚೆನ್ನಾಗಿರುತ್ತೆ. ಏರ್ಪೋರ್ಟ್ ಲುಕ್ ಥರ. ಏರ್ಪೋರ್ಟ್ ಲುಕ್, ಕಾಲೇಜ್ ಲುಕ್, ಅಷ್ಟೇ ಎಲ್ಲ ಲುಕ್ ಅಷ್ಟೇ ಗಾಯ್ಸ್. ಇವಾಗ ಆಮೇಲೆ ಸಿಗ್ತೀವಿ ಬಾಯ್. ಎಲ್ಲಿ ನಮ್ಮ ಆಲ್ಬಮ್? ಎಲ್ಲಿ ಇದೇನಾ? ಪಕ್ಕ ಯಾರು ಪಕ್ಕ? ಇದೇ ಪಕ್ಕ. 3 3 10 ಆಲ್ಬಮ್ ಇರೋದು. ಕರೆಕ್ಟಾಗಿ ನಿಜ, ಅಷ್ಟೊಂದಿತ್ತು ನಿಮ್ದು? ಇವ್ರು ಏನೋ ಮಕ್ಕರ್ ಮಾಡ್ತಾವ್ರೆ ಗುರು. ಅಲ್ಲ ಇದೆಂತ, ಇದೇನಿದು? ಅಲ್ಲಿ ತೆಗೆದು ತೋರಿಸ್ತೀನಿ 1 by 1. ಮುಗಿಸ್ಕೊಳ್ಳಿ. ಆಲ್ಬಮ್ ತಂದ್ರಿ ಕೊನೆಗೂ ನವೀನಣ್ಣ. ಮಾಡಿದೀವಿ ಎಷ್ಟು ತಿಂಗಳು? 27th ಕೊಟ್ಟು. ಅದಕ್ಕೆ ಈಗಲೇ ಕೊಟ್ಟಿದ್ದೀರಿ. ಇದನ್ನ ಅವಾಗ ಬೇಕಾದ್ರೆ ಓಪನ್ ಮಾಡಿ ನೀಟಾಗಿ ನೋಡ್ತೀವಿ. ನಾವು ಅಷ್ಟು ವೇಟ್ ಮಾಡಕ್ಕೆ ನೋಡಿ ಎಲ್ಲ ನೀಟಾಗಿ ಅನ್ರಾಪಿಂಗ್ ಇವಾಗ ಶೂಟ್ ಮಾಡಿ ಸ್ಟಾರ್ಟ್. ಕರೆಗ ಏನು ಇಬ್ರು ಇದು ಏನು ಸ್ವಿನ್ನಿಂಗ್? ಹಾಂ ಸರಿ ನೋಡಿ. ನನಗೆ ಎಲ್ಲ ಎಷ್ಟೊಂದು ಕಲರ್ ಅನ್ನಿಸ್ತೈತೆ ಅಣ್ಣ. ನಿಮ್ಗೆ ಯಾವ ಕಲರ್ ಅನ್ನಿಸ್ತೈತೆ? ಕಲರ್ ಥಿಯರಿ ಹೇಳ್ಕೊಡ್ತಾರಂತೆ. ಬ್ರೌನ್ ಕಲರ್ ಇದೆ, ಅದು ಬೇಜ್ ಕಲರ್, ಕ್ರೀಮ್ ಬೇಜ್ ಕಲರ್ ಎಲ್ಲ ಮಿಕ್ಸ್. ಅದು ಮಳೆ ಬಂದ್ಬಿಡುದು ಬೇಗ. ಬ್ರಿಕ್ ಕಲರ್ ಇದು. ಯಾರ್ದೋ ಮನೆ ಮುಂದೆ. ನಿಂತ್ಕೊಳ್ಳಿ ಬೇಗ ಬೇಗ. ಎಲ್ಲಿಗೆ ಹೋಗ್ಲಿ? ತೆಗಿರಿ. ಇವಾಗ ಅನ್ಬಾಕ್ಸಿಂಗ್ ಸಮಯ. ಇವಾಗ ಅದು ಒಂದರಲ್ಲಿ 2 ಇದೆಯಾ? ಇಲ್ದೇನೂ ಇರ್ಬೋದು. ಅಯ್ಯೋ ನಮ್ಮ ಮದುವೆಯ ಆಲ್ಬಮ್ ಅನ್ಬಾಕ್ಸಿಂಗ್ ಹೆಂಗೆ? ಎಲ್ಲ ಇವೆಂಟು ಮಾಡಬೇಕಲ್ಲ, ಟೈಮ್ ಬೇಕು. ವಾ ಬರ್ಲಿ. ಅದೇ ನಾನು ನಿಜ ಏನಂದೆ ಗೊತ್ತಾ, ನನ್ನ ಮದುವೆ ಆಗಿದ್ದು ಸೆಪ್ಟೆಂಬರ್ ಅನ್ಕೊಂಡು ನನಗೆ ಇವತ್ತೇ ಬೇಕು ಅಂತ ಹೇಳಿ ಇದು ಮಾಡಿದೆ. ನಾನೇ ಮದುವೆ ನೆಕ್ಸ್ಟ್ ತಿಂಗಳು 1 year ಆ್ಯನಿವರ್ಸರಿ. ಇವಾಗ ಅನ್ಬಾಕ್ಸಿಂಗ್ ಮಾಡಿಸ್ಕೊಂಡು ಅವತ್ತು ನೋಡಿಲ್ಲ ಹಂಗಂತೀರಾ? ಅಲ್ಲಿವರೆಗೂ ನಮ್ಮ ಮನೇಲಿ ನಮ್ಮ ಮನ್ಸುಗಳು ತಡೆಯೋದು. ಅಲ್ಲಿ ಆಗ್ಲೇ ಹೆಂಗೆ ಕೂತವಳೆ ಚಕ್ಲು ಬಕ್ಲ ಹಾಕೊಂಡು ನೋಡೋಕ್ಕೆ ಅಣ್ಣ. ತೆಗಿರಪ್ಪ, ಯಾವ್ದಾರು ಒಂದು ಆಲ್ಬಮ್ ಬರೋ ತೆಗಿರೋ. ಆಯ್ತ ಬಂತು. ಇದು ಫುಲ್ಲಿ ಪ್ಯಾಕ್ಡ್. ಯಾವುದದು ಆಲ್ಬಮ್? ವೆಡ್ಡಿಂಗ್ ಮೆಮೊರೀಸ್ ಮಧುಶ್ರೀ ನಿಖಿಲ್ 27th October 2023. ಅಣ್ಣ 23 ನಾ?
ಹಣ್ಣಂಗೆ ಒಂದು ಕ್ಷಣ ಟೆನ್ಷನ್ ಆಗೋಗಿದ್ದು ಗಾಬರಿ ಆಗೋದ್ರು. ಏ ಹಳ್ದಿ ಐ ರಿಸೆಪ್ಷನ್ ಇದೆಲ್ಲ ಒಂದು ಟೂರೇ ಮಾಡ್ಬಿಡ್ಬೋದು. ಈ ವಿಡಿಯೋದಲ್ಲಂತೂ ತೋರ್ಸಕ್ ಸಾಧ್ಯನೇ ಇಲ್ಲ ಬಿಡಿ. ವಾವ್ ಸಕ್ಕತ್ತಾಗಿ ಬಂದಿದೆ ಅಣ್ಣ. ಇದು ಮದುವೆ ದಾರೆದು, ಅದು ಬ್ಯಾಂಗಲ್ ಸೆರೆಮನಿನಾ? ವಾವ್ ಹಂಗೆ ನಾನು ಜಸ್ಟ್ ಬರೀ ದಾರೆದು ಮತ್ತು ಮುಹೂರ್ತ ಸಾರಿ ರಿಸೆಪ್ಷನ್ದು ಅಂದ್ಕೊಂಡಿದ್ದೆ ಬ್ರೋ. ಏನಿದು ರಿಸೆಪ್ಷನ್ದೇನೋ ಅನ್ಸುತ್ತೆ. ಇಲ್ಲ ಇಲ್ಲ ರಿಸೆಪ್ಷನ್ದು ಅನ್ಸುತ್ತೆ. ರಿಸೆಪ್ಷನ್ದು ಅಲ್ಲ ಸಂಗೀತ್ದು. ವಾವ್ ತೇಲಾಡುತ್ತಾ ಅಂತ ತೇಲ್ತಾ ಇದ್ದೀವಿ ನನ್ನ ಖುಷಿಲಿ. ಅದು ಅಣ್ಣ ಒಂದ್ ವರ್ಷ ಕಾದಿತ್ತು ಸಾರ್ಥಕ ಬಿಡಿ ಅಣ್ಣ, ಸಾರ್ಥಕ ನನ್ಗೆ. ನಾನು ಅದಕ್ಕೆ ಅಣ್ಣಂಗೆ ಏನು ಫೋರ್ಸೆ ಮಾಡ್ತಿರ ಪಾಪ, ಅವ್ರದ್ದು ವರ್ಕ್ ಲೋಡ್ ಇರುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಆಲ್ಸೋ ನಾನು ಸ್ವಲ್ಪ ಲೇಟಾಗಿ ಸೆಲೆಕ್ಟ್ ಮಾಡಿದ್ರಿಂದ ಇಷ್ಟು ಅಲ್ಲೇ ಮುಟ್ಟಣ. ಸುಮ್ಮನೆ ಬಂದ ಮೈಸೂರಿಗೆ ರಿಸೆಪ್ಷನ್ ಇಂದ ಹೋಗಿ ನೋಡೋದು ಯಾವ್ದು ಬಿಡೋದು. ಬೇರೆಯವ್ರ ಮದ್ವೆ ಅದು ಕಣದು. ಯಾರ್ಯಾರ್ದೋ ಮದ್ವೆ ತಂದ್ಬಿಟ್ಟವ್ರೆ. ಅದಕ್ಕೆಲ್ಲ ವಾಪಸ್ ಕ್ಲೋಸ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಫಸ್ಟ್ ಏನು ನಡೀತು ಹೇಳಿ, ಸಂಗೀತ ಶಾಸ್ತ್ರ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಸಂಗೀತ ಫಸ್ಟ್ ಸಂಗೀತ ನಿಮ್ಮ ಮನೇಲಿ ಬಳೆ ಇದು ಕವರ್ ತೆಗಿಬೇಡ ಅಂತ. ಗ್ರೀನ್ ಸೂಟ್ ಕೇಸ್ ತೆಗಿ ಫಸ್ಟ್. ಗ್ರೀನ್ ಸೂಟ್ ಕೇಸ್ ಇದು ಕೆಳಗಡೆ ಕವರ್ ಅಲ್ಲ ಬಿಚ್ಚೋದೇ ಒಂದು ಬ್ಲಾಗ್ ಆಗೋಯ್ತು. ಸಂಗೀತ ಸೂಟ್ ಕೇಸ್ ಗ್ರೀನ್. ಓ ಬಟ್ಟೆ ಮ್ಯಾಚ್ ಬಾಕ್ಸ್ ಎಲ್ಲ ಅದನ್ನ ಹಂಗೆ ಮ್ಯಾಚ್ ಮಾಡಿಸೋದೆಲ್ಲ. ಅಣ್ಣ ನಮ್ಗೆ ಅನ್ಸುತ್ತೆ ಎಲ್ಲರಿಗೂ ಮಾಡ್ತಾರೆ. ಎಲ್ರಿಗೂ ಸೇರಿ ನಿಮಗೆ ಸ್ಪೆಷಲ್ ಆಗಿ ಸ್ಪೆಷಲ್. ಎಣ್ಣೆ ಹಾಕಿರುತ್ತೆ. ಕವರ್ ಏನು ಇದು ಕೈ ಕಾಯ್ತಿದೆ. ನಾವೇನ್ ಮಿಸಿ ಫೋಟೋಗ್ರಾಫಿ. ಈ ಭಾರ ಇದೆ ಗುರು, ಎತ್ಕೋ. ನಾನ್ ನಿಜ ಇಷ್ಟ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಔಟ್ಪುಟ್. ಇನ್ನು ನೋಡೇ ಇಲ್ಲ. ಐ ಮೀನ್ ಈ ಔಟ್ಲುಕ್ಸ್ ಸಕ್ಕದಾಗಿದಾವಲ್ಲ. ನನ್ ಬಟ್ಟೆ ಸಂಗೀತ ಅದಕ್ಕೆಲ್ಲ ಮ್ಯಾಚ್ ಮಾಡಬೇಕು ಅಂತಾನೆ ಪ್ರತಿಯೊಂದನ್ನು ಎಲ್ಲ ಕಡೆ ಇಲ್ಲಿ 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 ಇಲ್ಲ ಇದೆ ಎಲ್ಲ ಆಂಟಿ ನೋಡಿ ಪ್ರತಿಯೊಬ್ಬರು ಒಂದು ಸರ್ಪಯ್ಯ ಓರವ್ರೆ. ನೀವು ಎಲ್ಲೋಗಿದೆ ಸೂಪರ್ ಫ್ರೆಂಡ್. ಇಲ್ಲಿ ನಂದೀಶ ನೀನು ನಗು. ಎಲ್ಲ ಶೀಟ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಪ್ರತಿ ಶೀಟ್ಸು ಡಿಫ್ರೆನ್ಸ್ ಇದೆ. ಇದು ಮ್ಯಾಟು ಲೆವೆಲ್, ಇದು ಗ್ಲಾಸಿ ಇದೆ ನೋಡು ಬ್ರೋ. ಕುತ್ಕೊಳ್ಳಿ ಬ್ರೋ. ಅಕ್ಕ ಆಯ್ತಾ ಸಮಯ ಇದೆ ಇಲ್ಲಿ ಹಿಂಗೆ ಗೈಸ್ ಇಲ್ಲಿ ನೋಡಿ ಗೈಸ್ ಎಷ್ಟಿದೆ ಕೌಂಟ್ ಮಾಡು ನಿಶಾ. 1 2 3 4 5 6 7 8 8 ಆಲ್ಬಮ್ ಇದೆ. ನಾವು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನಂತೂ ಮುಹೂರ್ತದ್ದು ಮತ್ತೆ ರಿಸೆಪ್ಷನ್ದು ನಾನು ಹಂಗೆ ಮಾತಾಡಿದ್ದು ಆ್ಯಕ್ಚುಲಿ.
ಬಟ್ ಒಂಥರ ನಿನ್ನ ಆ್ಯನಿವರ್ಸರಿ ಪ್ರೀ ಗಿಫ್ಟ್ ಅಂತಾನೆ ನವೀನ ನನ್ನ ಕಡೆಯಿಂದ. ಎಲ್ಲ ಒಂಥರ ಆನ್ ಟೈಮ್ ಸಿಂಕ್ ಆಗ್ತಾಯಿದೆ ನೋಡಿ. 25th ಬರ್ಡೇ ಎಲ್ಲ ಹಂಗೆ ಆಟೋಮೆಟಿಕ್ಕಾಗಿ ಸಿಂಕ್ ಆಯಿತು. ಈಗ ಫಸ್ಟ್ ಇಯರ್ ಆ್ಯನಿವರ್ಸರಿಗೂ ಹಂಗೆ ಸಿಂಕ್ ಆಗ್ತಾಯಿದೆ. ಆ್ಯಂಡ್ ಆಲ್ಬಮ್ ಅಂತೂ ಮಸ್ತಾಗಿದ್ದಾವೆ ಎಲ್ಲನೂ. ಇನ್ನು ಫುಲ್ ನೋಡಿಲ್ಲ, ಅದು ಇನ್ನೊಂದ್ಸಲ ನಿಮಗೆ ತೋರಿಸ್ತಾನೆ ನಮ್ಮ ರಿಯಾಕ್ಷನ್ನು ನಿಮಗೆ ಗೊತ್ತಾಗಲಿ. ನಾವು ಯಾವುದೂ ನೋಡಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಸಿಂಪಲಾಗಿ ಒಂದೊಂದು ಶೀಟ್ ತೆಗೆದು ನೋಡಿದ್ವಿ, ಆದರೂ ಎಲ್ಲನೂ ನೋಡಿಲ್ಲ. ಬರೀ ಸಂಗೀತದ್ದು ಮತ್ತು ಇವ್ರ ಮನೆದೇನೋ ಶಾಸ್ತ್ರದ್ದೇನೋ, ಇನ್ನು ಮಿಕ್ಕಿದ್ದು ಇನ್ಯಾವುದು ನೋಡಿಲ್ಲ. ಸೊ ನಿಮ್ಮ ಮುಂದೆನೇ ನಿಮಗೂ ತೋರಿಸೋಣ, ಯಾಕಂದರೆ ನೀವು ನಮ್ಮ ಮದುವೆ ಜರ್ನಿಲಿ ಜೊತೆಲೇ ಇದ್ರಿ, ಎಲ್ಲ ಈವೆಂಟ್ದು ತುಂಬ ಇಷ್ಟಪಟ್ಟಿದ್ದೀರಾ. ಸೊ ಅದ್ರದ್ದು ಔಟ್ಪುಟ್ ಹೆಂಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನವೀನಣ್ಣ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ವೆಲ್ಕಮ್ ಬ್ಯಾಕ್ ಹೇಳಿದಾಗಲೂ ಆ ಕ್ಲಿಪ್ಪಿಂಗಲ್ಲಿ ಹೇಳಿದ್ದೀನಿ ಧಾರೆ ಮತ್ತು ರಿಸೆಪ್ಷನ್ದು ಬರ್ತಾಯಿದೆ ಅಂತ. ಬಟ್ ಸರ್ಪ್ರೈಸ್ ಕೊಡಲಿಕ್ಕೆ ಅವರು ಎಲ್ಲದನ್ನೂ ಮಾಡಿಸಿ ತೊಗೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಗುಂಡ ಅವ್ರು ಬಂದಿದ್ದಾರೆ. ಗುಂಡ ಸೇ ಹಾಯ್. ಯಾರು ಅವನಿಗೆ ಬೆಲ್ಟ್ ಹಾಕಿರೋದು? ಬೆಲ್ಟ್ ಸಮೇತ ಬಂದವನೆ ಶಿಷ್ಯ. ಗೈಸ್ ಇದು ನಮ್ಮ ಕ್ಯಾಮ್ರಾ, ಇವಾಗ ಆಚೆಗೆ ತೆಗ್ದಿದ್ದೀವಿ, ಯೂಸ್ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಪರ್ಸನ್ ಇವರೇ, ಎಡಿಟಿಂಗು ನಮ್ಮ ವಿನೋದ ಎಲ್ಲ ಇವರೇ. ಈಗ ಬಂದಿದ್ದಾರೆ. ಮುತ್ತ ಎಷ್ಟು ಸಣ್ಣ ಇತ್ತು ಗೊತ್ತಾ ನಮ್ಮ ಮುತ್ತಣ್ಣ ನಮ್ಮ ಮದುವೆ ಟೈಮಲ್ಲಿ. ಒಂದು ಫೋಟೋ ನೋಡಿದೆ ಆಲ್ಬಮಲ್ಲಿ, ಅಷ್ಟು ಸಣ್ಣ ಇತ್ತು. ಎಲ್ಲಿಗೆ ಹೋಗ್ಲಿ?